ಒಂದಂತೂ ಸತ್ಯ, ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂಥ ತಂತ್ರಗಾರಿಕೆ ಇಲ್ಲಿ ಯಾರು ತಪ್ಪಿಸ್ಕೊಂಡ್ರು ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದು ಕಡೆ ನಾಲ್ಕು ಗೋಡೆ ಮಧ್ಯೆ ಚರ್ಚೆಗಳಾಗಿದೆ. ಎಲ್ಲ ವೈಮನಸ್ಸುಗಳು ಕೂಡ ಬದಿಗಿಟ್ಟು ಒಗ್ಗಟ್ಟಿನ ಜಪವನ್ನು ಪಠಿಸಿದ್ದಾರೆ. ಹೈಕಮಾಂಡ್ ಅಂತ ಬೊಟ್ಟು ಮಾಡಿದ್ದಾರೆ. ಹಾಗಾದರೆ ಕಾಂಗ್ರೆಸ್ನ ಲೆಕ್ಕಾಚಾರವೇನು, ತಂತ್ರಗಾರಿಕೆ ಏನು ಮಾಡಬಹುದು? ಈ ರಿಪೋರ್ಟ್ ನೋಡ್ಕೊಬನ್ನಿ. ನಾವು ಹೈಕಮಾಂಡು ಏನು ತೀರ್ಮಾನ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ಡಿ.ಕೆ. ಶಿವಕುಮಾರ್ ಅಂಡ್ ಮೈಸೆಲ್ಫ್ ಹ್ಯಾವ್ ಡಿಸೈಡೆಡ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ನಾವಿಬ್ಬರೂ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇಷ್ಟು ದಿನ ರಾಜ್ಯ ರಾಜಕೀಯದಲ್ಲಿ ದಗದಗಿಸ್ತಾ ಇದ್ದಂತಹ ಕುರ್ಚಿ ಕಾಳಗಕ್ಕೆ ಕದನ ವಿರಾಮ ಘೋಷಣೆಯಾಗಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿನ ಅಧಿಕಾರ ಹಸ್ತಾಂತರ ಕಿತ್ತಾಟಕ್ಕೆ ಅಲ್ಪ ವಿರಾಮ ಬಿದ್ದಿದೆ. ಸಿಎಂ, ಡಿಸಿಎಂ ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಪವರ್ ಫೈಟ್ಗೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ. ಬೀಸದೊಣ್ಣೆಯಿಂದ ಕಾಂಗ್ರೆಸ್ ಪಾರು. ಅಧಿವೇಶನ ಬಳಿಕ ಮತ್ತೆ ಕುರ್ಚಿ ಕದನ ಶುರು. ಟಗರು, ಬಂಡೆ ಇಬ್ಬರೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ವರಿಷ್ಠರ ಮಾತೆ ಶಾಸನ, ಅವರ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೇವೆ ಎಂದಿದ್ದಾರೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಯಾವುದೇ ನಿರ್ಧಾರಕ್ಕೆ ಬಾರದೆ ಇಬ್ಬರು ಕೂಡ ಹೈಕಮಾಂಡ್ ಮೇಲೆ ಬೊಟ್ಟು ಮಾಡಿದ್ದಾರೆ. ಹಾಗಾದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಹಿಂದಿನ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರವೇನು ಅಂತಾನೆ ತೋರಿಸ್ತೀವಿ ನೋಡಿ. ಹೈಕಮಾಂಡ್ ಲೆಕ್ಕಾಚಾರ ಏನು? ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್, ಸಚಿನ್ ಪೈಲಟ್ ನಡುವಿನ ಬಡಿದಾಟ ಕಾಂಗ್ರೆಸ್ಗೆ ಹೊಡೆತವನ್ನು ಕೊಟ್ಟಿತ್ತು. ಒಬ್ಬರ ಪರವಾಗಿ ತೀರ್ಮಾನ ಕೈಗೊಂಡ ಕಾರಣ ಕಾಂಗ್ರೆಸ್ ಮಕಾಡೆ ಮಲಗಿದೆ. ಹೀಗಾಗಿ ಕರ್ನಾಟಕದಲ್ಲಿ ಇಬ್ಬರು ಕೂಡ ನಾಯಕರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ತೀರ್ಮಾನವನ್ನು ತೆಗೆದುಕೊಳ್ಳುವುದು ಅನಿವಾರ್ಯ. ಅಲ್ಲದೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದರೆ ಮುಂದೆ ಅವರಿಗೆ ಯಾವ ಸ್ಥಾನಮಾನವನ್ನು ನೀಡಬೇಕೆಂಬುದು ಹೈಕಮಾಂಡ್ ಚರ್ಚೆ ಮಾಡಿಲ್ಲ. ಅಹಿಂದ ವರ್ಸಸ್ ಒಕ್ಕಲಿಗ ಅನ್ನೋ ವಾತಾವರಣ ನಿರ್ಮಾಣವಾದರೆ ಪಕ್ಷಕ್ಕೆ ನೇರವಾಗಿ ಡ್ಯಾಮೇಜ್ ಆಗಲಿದೆ. ಹೀಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸಿ ಸಿಎಂ, ಡಿಸಿಎಂ ನಡುವಿನ ಕಾಳಗಕ್ಕೆ ಹೈಕಮಾಂಡ್ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಇದರಿಂದ ಬೆಳಗಾವಿ ಅಧಿವೇಶನದಲ್ಲಿ ಉಂಟಾಗುವಂತಹ ಮುಜುಗರದಿಂದ ತಪ್ಪಿಸಿಕೊಂಡಿದೆ. ಇನ್ನು ಅಧಿಕಾರ ಹಸ್ತಾಂತರ ವಿಷಯದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳಲು ಹೈಕಮಾಂಡ್ಗೆ ಕೊಂಚ ಸಮಯ ಸಿಕ್ಕಿದೆ. ಇನ್ನು ಉಭಯ ನಾಯಕರನ್ನ ಮನವೊಲಿಸುವ ದಾರಿ ಯಾವುದು ಕಂಡು ಹಿಡಿಯಲು ಕಾಲಾವಕಾಶ ಸಿಕ್ಕಿದೆ. ಸದ್ಯದ ಮಟ್ಟಿಗೆ ಬೀಸೋ ದೊಣ್ಣೆಯಿಂದ ಕಾಂಗ್ರೆಸ್ ಪಾರಾಗಿದೆ. ಅಧಿವೇಶನದಲ್ಲಿ ಉಂಟಾಗುತ್ತಿದ್ದ ಮುಜುಗರದಿಂದ ಒಂದು ಹಂತಕ್ಕೆ ಬಚಾವಾಗಿದೆ. ಹಾಗಂತ ಪವರ್ ಫೈಟಿಗೆ ಹೈಕಮಾಂಡ್ ಮದ್ದರಿಯದಿದ್ದರೆ ಬೆಳಗಾವಿ ಅಧಿವೇಶನ ಬಳಿಕ ಕುರ್ಚಿ ಕಾಳಗದ ಕಿಡಿ ಮತ್ತೆ ಜ್ವಾಲಾಮುಖಿಯಾಗಿ ಸ್ಫೋಟವಾದರೂ ಕೂಡ ಯಾವುದೇ ಅಚ್ಚರಿಯಿಲ್ಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದಂತೂ ಸತ್ಯ, ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂಥ ತಂತ್ರಗಾರಿಕೆ ಇಲ್ಲಿ ಯಾರು ತಪ್ಪಿಸ್ಕೊಂಡ್ರು ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದು ಕಡೆ ನಾಲ್ಕು ಗೋಡೆ ಮಧ್ಯೆ ಚರ್ಚೆಗಳಾಗಿದೆ. ಎಲ್ಲ ವೈಮನಸ್ಸುಗಳು ಕೂಡ ಬದಿಗಿಟ್ಟು ಒಗ್ಗಟ್ಟಿನ ಜಪವನ್ನು ಪಠಿಸಿದ್ದಾರೆ. ಹೈಕಮಾಂಡ್ ಅಂತ ಬೊಟ್ಟು ಮಾಡಿದ್ದಾರೆ. ಹಾಗಾದರೆ ಕಾಂಗ್ರೆಸ್ನ ಲೆಕ್ಕಾಚಾರವೇನು, ತಂತ್ರಗಾರಿಕೆ ಏನು ಮಾಡಬಹುದು? ಈ ರಿಪೋರ್ಟ್ ನೋಡ್ಕೊಬನ್ನಿ. ನಾವು ಹೈಕಮಾಂಡು ಏನು ತೀರ್ಮಾನ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ಡಿ.ಕೆ. ಶಿವಕುಮಾರ್ ಅಂಡ್ ಮೈಸೆಲ್ಫ್ ಹ್ಯಾವ್ ಡಿಸೈಡೆಡ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ನಾವಿಬ್ಬರೂ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇಷ್ಟು ದಿನ ರಾಜ್ಯ ರಾಜಕೀಯದಲ್ಲಿ ದಗದಗಿಸ್ತಾ ಇದ್ದಂತಹ ಕುರ್ಚಿ ಕಾಳಗಕ್ಕೆ ಕದನ ವಿರಾಮ ಘೋಷಣೆಯಾಗಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿನ ಅಧಿಕಾರ ಹಸ್ತಾಂತರ ಕಿತ್ತಾಟಕ್ಕೆ ಅಲ್ಪ ವಿರಾಮ ಬಿದ್ದಿದೆ. ಸಿಎಂ, ಡಿಸಿಎಂ ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಪವರ್ ಫೈಟ್ಗೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ. ಬೀಸದೊಣ್ಣೆಯಿಂದ ಕಾಂಗ್ರೆಸ್ ಪಾರು. ಅಧಿವೇಶನ ಬಳಿಕ ಮತ್ತೆ ಕುರ್ಚಿ ಕದನ ಶುರು. ಟಗರು, ಬಂಡೆ ಇಬ್ಬರೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ವರಿಷ್ಠರ ಮಾತೆ ಶಾಸನ, ಅವರ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೇವೆ ಎಂದಿದ್ದಾರೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಯಾವುದೇ ನಿರ್ಧಾರಕ್ಕೆ ಬಾರದೆ ಇಬ್ಬರು ಕೂಡ ಹೈಕಮಾಂಡ್ ಮೇಲೆ ಬೊಟ್ಟು ಮಾಡಿದ್ದಾರೆ. ಹಾಗಾದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಹಿಂದಿನ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರವೇನು ಅಂತಾನೆ ತೋರಿಸ್ತೀವಿ ನೋಡಿ. ಹೈಕಮಾಂಡ್ ಲೆಕ್ಕಾಚಾರ ಏನು? ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್, ಸಚಿನ್ ಪೈಲಟ್ ನಡುವಿನ ಬಡಿದಾಟ ಕಾಂಗ್ರೆಸ್ಗೆ ಹೊಡೆತವನ್ನು ಕೊಟ್ಟಿತ್ತು. ಒಬ್ಬರ ಪರವಾಗಿ ತೀರ್ಮಾನ ಕೈಗೊಂಡ ಕಾರಣ ಕಾಂಗ್ರೆಸ್ ಮಕಾಡೆ ಮಲಗಿದೆ.
ಹೀಗಾಗಿ ಕರ್ನಾಟಕದಲ್ಲಿ ಇಬ್ಬರು ಕೂಡ ನಾಯಕರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ತೀರ್ಮಾನವನ್ನು ತೆಗೆದುಕೊಳ್ಳುವುದು ಅನಿವಾರ್ಯ. ಅಲ್ಲದೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದರೆ ಮುಂದೆ ಅವರಿಗೆ ಯಾವ ಸ್ಥಾನಮಾನವನ್ನು ನೀಡಬೇಕೆಂಬುದು ಹೈಕಮಾಂಡ್ ಚರ್ಚೆ ಮಾಡಿಲ್ಲ. ಅಹಿಂದ ವರ್ಸಸ್ ಒಕ್ಕಲಿಗ ಅನ್ನೋ ವಾತಾವರಣ ನಿರ್ಮಾಣವಾದರೆ ಪಕ್ಷಕ್ಕೆ ನೇರವಾಗಿ ಡ್ಯಾಮೇಜ್ ಆಗಲಿದೆ. ಹೀಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸಿ ಸಿಎಂ ಡಿಸಿಎಂ ನಡುವಿನ ಕಾಳಗಕ್ಕೆ ಹೈಕಮಾಂಡ್ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಇದರಿಂದ ಬೆಳಗಾವಿ ಅಧಿವೇಶನದಲ್ಲಿ ಉಂಟಾಗುವಂತಹ ಮುಜುಗರದಿಂದ ತಪ್ಪಿಸಿಕೊಂಡಿದೆ. ಇನ್ನು ಅಧಿಕಾರ ಹಸ್ತಾಂತರ ವಿಷಯದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳಲು ಹೈಕಮಾಂಡ್ಗೆ ಕೊಂಚ ಸಮಯ ಸಿಕ್ಕಿದೆ. ಇನ್ನು ಉಭಯ ನಾಯಕರನ್ನ ಮನವೊಲಿಸುವ ದಾರಿ ಯಾವುದು ಕಂಡು ಹಿಡಿಯಲು ಕಾಲಾವಕಾಶ ಸಿಕ್ಕಿದೆ. ಸದ್ಯದ ಮಟ್ಟಿಗೆ ಬೀಸೋ ದೋಣಿಯಿಂದ ಕಾಂಗ್ರೆಸ್ ಪಾರಾಗಿದೆ. ಅಧಿವೇಶನದಲ್ಲಿ ಉಂಟಾಗುತ್ತಿದ್ದ ಮುಜುಗರದಿಂದ ಒಂದು ಹಂತಕ್ಕೆ ಬಚಾವಾಗಿದೆ. ಹಾಗಂತ ಪವರ್ ಫೈಟಿಗೆ ಹೈಕಮಾಂಡ್ ಮದ್ದರಿಯದಿದ್ದರೆ ಬೆಳಗಾವಿ ಅಧಿವೇಶನ ಬಳಿಕ ಕುರ್ಚಿ ಕಾಳಗದ ಕಿಡಿ ಮತ್ತೆ ಜ್ವಾಲಾಮುಖಿಯಾಗಿ ಸ್ಫೋಟವಾದರೂ ಕೂಡ ಯಾವುದೇ ಅಚ್ಚರಿಯಿಲ್ಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದಂತೂ ಸತ್ಯ, ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂಥ ತಂತ್ರಗಾರಿಕೆ ಇಲ್ಲಿ ಯಾರು ತಪ್ಪಿಸ್ಕೊಂಡ್ರು ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದು ಕಡೆ 4 ಗೋಡೆ ಮಧ್ಯೆ ಚರ್ಚೆಗಳಾಗಿದೆ. ಎಲ್ಲ ವೈಮನಸ್ಸುಗಳು ಕೂಡ ಬದಿಗಿಟ್ಟು ಒಗ್ಗಟ್ಟಿನ ಜಪವನ್ನು ಪಠಿಸಿದ್ದಾರೆ. ಹೈಕಮಾಂಡ್ ಅಂತ ಬೊಟ್ಟು ಮಾಡಿದ್ದಾರೆ. ಹಾಗಾದರೆ ಕಾಂಗ್ರೆಸ್ನ ಲೆಕ್ಕಾಚಾರವೇನು, ತಂತ್ರಗಾರಿಕೆ ಏನು ಮಾಡಬಹುದು? ಈ ರಿಪೋರ್ಟ್ ನೋಡ್ಕೊಬನ್ನಿ. ನಾವು ಹೈಕಮಾಂಡು ಏನು ತೀರ್ಮಾನ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. DK ಶಿವಕುಮಾರ್ ಆ್ಯಂಡ್ ಮೈಸೆಲ್ಫ್ ಹ್ಯಾವ್ ಡಿಸೈಡೆಡ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ನಾವಿಬ್ಬರೂ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇಷ್ಟು ದಿನ ರಾಜ್ಯ ರಾಜಕೀಯದಲ್ಲಿ ದಗದಗಿಸ್ತಾ ಇದ್ದಂತಹ ಕುರ್ಚಿ ಕಾಳಗಕ್ಕೆ ಕದನ ವಿರಾಮ ಘೋಷಣೆಯಾಗಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿನ ಅಧಿಕಾರ ಹಸ್ತಾಂತರ ಕಿತ್ತಾಟಕ್ಕೆ ಅಲ್ಪ ವಿರಾಮ ಬಿದ್ದಿದೆ. ಸಿಎಂ ಡಿಸಿಎಂ ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಪವರ್ ಫೈಟ್ಗೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ. ಬೀಸದೊಣ್ಣೆಯಿಂದ ಕಾಂಗ್ರೆಸ್ ಪಾರು. ಅಧಿವೇಶನ ಬಳಿಕ ಮತ್ತೆ ಕುರ್ಚಿ ಕದನ ಶುರು. ಟಗರು ಬಂಡೆ ಇಬ್ಬರೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ವರಿಷ್ಠರ ಮಾತೆ ಶಾಸನ, ಅವರ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೇವೆ ಎಂದಿದ್ದಾರೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಯಾವುದೇ ನಿರ್ಧಾರಕ್ಕೆ ಬಾರದೆ ಇಬ್ಬರು ಕೂಡ ಹೈಕಮಾಂಡ್ ಮೇಲೆ ಬೊಟ್ಟು ಮಾಡಿದ್ದಾರೆ. ಹಾಗಾದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಹಿಂದಿನ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರವೇನು ಅಂತಾನೆ ತೋರಿಸ್ತೀವಿ ನೋಡಿ. ಹೈಕಮಾಂಡ್ ಲೆಕ್ಕಾಚಾರ ಏನು? ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಸಚಿನ್ ಪೈಲಟ್ ನಡುವಿನ ಬಡಿದಾಟ ಕಾಂಗ್ರೆಸ್ಗೆ ಹೊಡೆತವನ್ನು ಕೊಟ್ಟಿತ್ತು. ಒಬ್ಬರ ಪರವಾಗಿ ತೀರ್ಮಾನ ಕೈಗೊಂಡ ಕಾರಣ ಕಾಂಗ್ರೆಸ್ ಮಕಾಡೆ ಮಲಗಿದೆ. ಹೀಗಾಗಿ ಕರ್ನಾಟಕದಲ್ಲಿ ಇಬ್ಬರು ಕೂಡ ನಾಯಕರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ತೀರ್ಮಾನವನ್ನು ತೆಗೆದುಕೊಳ್ಳುವುದು ಅನಿವಾರ್ಯ. ಅಲ್ಲದೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದರೆ ಮುಂದೆ ಅವರಿಗೆ ಯಾವ ಸ್ಥಾನಮಾನವನ್ನು ನೀಡಬೇಕೆಂಬುದು ಹೈಕಮಾಂಡ್ ಚರ್ಚೆ ಮಾಡಿಲ್ಲ. ಅಹಿಂದ ವರ್ಸಸ್ ಒಕ್ಕಲಿಗ ಅನ್ನೋ ವಾತಾವರಣ ನಿರ್ಮಾಣವಾದರೆ ಪಕ್ಷಕ್ಕೆ ನೇರವಾಗಿ ಡ್ಯಾಮೇಜ್ ಆಗಲಿದೆ. ಹೀಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸಿ ಸಿಎಂ ಡಿಸಿಎಂ ನಡುವಿನ ಕಾಳಗಕ್ಕೆ ಹೈಕಮಾಂಡ್ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಇದರಿಂದ ಬೆಳಗಾವಿ ಅಧಿವೇಶನದಲ್ಲಿ ಉಂಟಾಗುವಂತಹ ಮುಜುಗರದಿಂದ ತಪ್ಪಿಸಿಕೊಂಡಿದೆ. ಇನ್ನು ಅಧಿಕಾರ ಹಸ್ತಾಂತರ ವಿಷಯದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳಲು ಹೈಕಮಾಂಡ್ಗೆ ಕೊಂಚ ಸಮಯ ಸಿಕ್ಕಿದೆ. ಇನ್ನು ಉಭಯ ನಾಯಕರನ್ನ ಮನವೊಲಿಸುವ ದಾರಿ ಯಾವುದು ಕಂಡು ಹಿಡಿಯಲು ಕಾಲಾವಕಾಶ ಸಿಕ್ಕಿದೆ. ಸದ್ಯದ ಮಟ್ಟಿಗೆ ಬೀಸೋ ದೋಣಿಯಿಂದ ಕಾಂಗ್ರೆಸ್ ಪಾರಾಗಿದೆ. ಅಧಿವೇಶನದಲ್ಲಿ ಉಂಟಾಗುತ್ತಿದ್ದ ಮುಜುಗರದಿಂದ ಒಂದು ಹಂತಕ್ಕೆ ಬಚಾವಾಗಿದೆ. ಹಾಗಂತ ಪವರ್ ಫೈಟಿಗೆ ಹೈಕಮಾಂಡ್ ಮದ್ದರಿಯದಿದ್ದರೆ ಬೆಳಗಾವಿ ಅಧಿವೇಶನ ಬಳಿಕ ಕುರ್ಚಿ ಕಾಳಗದ ಕಿಡಿ ಮತ್ತೆ ಜ್ವಾಲಾಮುಖಿಯಾಗಿ ಸ್ಫೋಟವಾದರೂ ಕೂಡ ಯಾವುದೇ ಅಚ್ಚರಿಯಿಲ್ಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.